ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ತಮ್ಮೆಲ್ಲರಿಗೂ ಗುರುದೇವ್ IAS KAS ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ BS ದೇಮನಗೌಡ್, ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ. ಸರಿ, ಕಳೆದ ಕ್ಲಾಸ್ನಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಬೋಡಮಸದ ಬಗ್ಗೆ ನೋಡ್ತಾ ಇದ್ದೀವಿ. ಬೋಡಮಸ ಅಂದ್ರೆ ಏನ, ಅದರ ಅರ್ಥವೇನು, ಅದರಲ್ಲಿ ಬರ್ತಕ್ಕಂಥ ಆವರಣಗಳ ಜೊತೆಗೆ ಪ್ರಾಬ್ಲಮ್ಸ್ಗಳನ್ನು, ಆಮೇಲೆ ದಶಮಾಂಶದ ಮೇಲಿನ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ದೀವಿ. ಇವತ್ತಿನ ದಿವಸ ಚಿಹ್ನೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಅಥವಾ ಸ್ಟಾರ್ ಜಾಗದಲ್ಲಿ ಯಾವ ಅಂಕಿ ಅಥವಾ ಸಂಕೇತಗಳನ್ನ ತುಂಬಿದಾಗ ಅದು ಸರಿಯಾದ ಸಮೀಕರಣ ಆಗ್ತದೆ ಅಂತ ಹೇಳಿ 3 ಟೈಪ್ ಒಳಗ ಪ್ರಶ್ನೆಯನ್ನ ಕೇಳ್ತಾನ. ಅದ ಬೋಡಮಸದ ಮುಂದುವರಿದ ಭಾಗವನ್ನ ಇವತ್ತಿನ ಕ್ಲಾಸ್ ಒಳಗ ನಾವು ನೋಡ್ತಾ ಹೋಗೋಣ. ಎಸ್, ನೋಡ್ರಿ, ನೀವು ನೋಡಿದ್ವಿ ಈ ತರ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತಾನ. ಚಿಹ್ನೆಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಕೊಡ್ತಾನ. ಇಲ್ಲಿ ನೋಡಿ, ಪ್ಲಸ್ ಬದಲಾಗಿ ಡಿವೈಡೆಡ್, ಡಿವೈಡೆಡ್ ಬದಲಾಗಿ ಮೈನಸ್, ಮೈನಸ್ ಬದಲಾಗಿ ಇಂಟು, ಇಂಟು ಬದಲಾಗಿ ಪ್ಲಸ್ ಎಂದಾದರೆ ಕೆಳಗಿನ ಸಮೀಕರಣ ಬಿಡಿಸಿರಿ. ಇದನ್ನ ಡೈರೆಕ್ಟ್ ಆಗಿ ಬಿಡಿಸಬಾರ್ದ್ರಿ, ಚಿಹ್ನೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಪ್ಲಸ್ ಇದ್ದ ಜಾಗದೊಳಗ ಡಿವೈಡ್ ಇಡ್ಬೇಕ್ರಿ. ಪ್ಲಸ್ ಇದ್ದಲ್ಲಿ ಏನ್ ಇಡ್ಬೇಕು ಹೇಳ್ರಿ, ಡಿವೈಡೆಡ್. ಡಿವೈಡೆಡ್ ಇದ್ದಲ್ಲಿ ಪ್ಲಸ್ ಅಲ್ರಿ, ಈ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಈ ಕಡೆ. ಪ್ಲಸ್ ಇದ್ದಲ್ಲೇ ಡಿವೈಡೆಡ್, ಡಿವೈಡೆಡ್ ಇದ್ದಲ್ಲೇ ಮೈನಸ್ಸು, ಮೈನಸ್ ಇದ್ದಲ್ಲೇ ಇಂಟು, ಇಂಟು ಇದ್ದಲ್ಲೇ ಪ್ಲಸ್ ಇಟ್ಟ ತದನಂತರ ನಾವು ಬೋಡಮಸ್ ಕ್ರಿಯೆ ಐತಲ್ಲ, ಭಾಗಿಸು ಗುಣಿಸು ಕೂಡಿಸು ಕಳೆ, ಇದ್ರೊಳಗೆ ಏನು ಆವರಣಗಳನ್ನ ಕೊಡಂಗಿಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಬರ್ತೈತೆ ಅನ್ನೋದು ನೋಡೋಣ. 48 ಪ್ಲಸ್ ಬದಲಾಗಿ ನಾವ್ ಏನು ಇಟ್ಕೋಬೇಕು ಹೇಳ್ರಿ, ಡಿವೈಡೆಡ್ 16, ಡಿವೈಡೆಡ್ ಬದಲಾಗ್ರಿ ಮೈನಸ್ 4, ಮೈನಸ್ ಬದಲಾಗಿ ಇಂಟು 2, ಇಂಟು ಬದಲಾಗಿ ಪ್ಲಸ್. ಓಕೆ ನೋಡ್ರಿ, ಪ್ಲಸ್ ಬದಲಾಗಿ ಡಿವೈಡೆಡ್ ಇಟ್ಕೊಂಡಿವಿ, ಡಿವೈಡೆಡ್ ಬದಲಾಗಿ ಮೈನಸ್, ಮೈನಸ್ ಬದಲಾಗಿ ಇಂಟು, ಇಂಟು ಬದಲಾಗಿ ಪ್ಲಸ್. ಇದನ್ನು ಸಮೀಕರಣ ಮಾಡೋಣ. ನಮ್ಮ ಬೋಡಮಸ್ ನಿಯಮದ ಪ್ರಕಾರ ಫಸ್ಟ್ ಭಾಗಿಸ್ಬೇಕು, ತದನಂತರ ಗುಣಿಸ್ಬೇಕು, ಆಮೇಲೆ ಕೂಡಿಸ್ಬೇಕು, ಲಾಸ್ಟ್ ಕಳಿಬೇಕು. ಇದು ಭಾಗಾಕಾರ ಮಾಡ್ರಿ. 48ನ್ನ 16ರಿಂದ ಭಾಗಾಕಾರ ಮಾಡಿದ್ರೆ 3 ಬರ್ತದೆ. 16 ಮೂರ್ಲೆ 48. ಸರಿ, ಮೈನಸ್ ಇದು ಇಂಟು ಐತಿ ಮಾಡ್ರಿ, 4 2 8 ಪ್ಲಸ್ 8. ಇಲ್ಲಿ ಭಾಗಿಸಿದೀವಿ, ಗುಣಿಸಿದೀವಿ, ನೆಕ್ಸ್ಟ್ ಕ್ರಿಯೆ ಕೂಡಿಸ್ಬೇಕು. ಇಲ್ಲಿ ಏನು ಇಲ್ಲ ಪ್ಲಸ್ ಇರುತ್ತೆ, ಇದು ಪ್ಲಸ್ 3 ಪ್ಲಸ್ 8 ಟೋಟಲ್ ಎಷ್ಟ್ರಿ 11 ಮೈನಸ್ 8. 11ರಾಗ 8 ಕಳರ್ ಎಷ್ಟು ಬರ್ತೈತೆ ಹೇಳ್ರಿ, 3 ಬರ್ತಕ್ಕಂಥದ್ದು. 11ರೊಳಗ 8ನ್ನ ಕಳೆದ್ರ 11ರಾಗ 8 ಕಳೆದ್ರೆ ಎಷ್ಟು ಬರುತ್ತೆ ಹೇಳ್ರಿ, 3. ಹಂಗಾರ ಆನ್ಸರ್ ಯಾವ್ದು ಬರುತ್ತೆ ಹೇಳ್ರಿ, 3. ಕ್ಲಿಯರ್ ಆಯ್ತಾ? ಅಂದ್ರೆ ಚಿಹ್ನೆಗಳನ್ನ ಬದಲಾವಣೆ ಮಾಡಿದ ನಂತರ ಭಾಗಿಸು ಗುಣಿಸು ಕೂಡಿಸು ಕಳೆ. ನೀನು ಹೇಳಿದೋಳು ಫಸ್ಟ್ ಭಾಗಿಸ್ಬೇಕು, ತದನಂತರ ಗುಣಿಸ್ಬೇಕು, ಆಮೇಲೆ ಕೂಡಿಸ್ಬೇಕು, ಲಾಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ಕಳಿಬೇಕು. ಈ ತರ ಚಿಹ್ನೆಗಳನ್ನ ಬದಲಾವಣೆ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬೋಡಮಸದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿರ್ತಾನ. ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇನ್ ಕೊಟ್ಟ ನೋಡ್ರಿ, ಪ್ಲಸ್ ಬದಲಾಗಿ ಡಿವೈಡೆಡ್, ಮೈನಸ್ ಬದಲಾಗಿ ಡಿವೈಡೆಡ್, ಪ್ಲಸ್ ಬದಲಾಗಿ ಇಂಟು, ಡಿವೈಡೆಡ್ ಬದಲಾಗಿ ಮೈನಸ್, ಇಂಟು ಬದಲಾಗಿ ಪ್ಲಸ್ ಅಂತ ಕೊಟ್ಟಾನ. ಇಲ್ಲಿ ಸಮೀಕರಣ ಬಿಡಿಸ್ರಿ ಅಂತ. ಇದು ಬಹಳ ಸಿಂಪಲ್ ಐತಿ ನೋಡ್ರಿ. ನೋಡ್ರಿ, ಭಾಗಾಕಾರ ಚಿಹ್ನೆಯನ್ನ 19 ಡಿವೈಡೆಡ್ ಬೈ 5 ಹಿಂಗ ಬರೆದ್ರು ಒಂದೇ. 19 ಡಿವೈಡೆಡ್, ಇದಕ್ಕೂ ಭಾಗಾಕಾರ ಚಿಹ್ನೆನ ಅಂತ ಕರಿತಾನ, ಇದಕ್ಕೂ ಭಾಗಾಕಾರ ಚಿಹ್ನೆನ ಅಂತ ಕರಿತಾನ. ಹಂಗಾರೆ ಭಾಗಾಕಾರ ಬದಲಾಗಿ ಏನ್ ಇಟ್ಕೋಬೇಕು, ಇಲ್ಲ ಐತಿ ನೋಡ್ರಿ, ಭಾಗಾಕಾರ ಬದಲಾಗಿ ಏನ್ ಇಟ್ಕೋಬೇಕು ಹೇಳ್ರಿ, ಮೈನಸ್. ಅಂದ್ರೆ 19 ಮೈನಸ್ 5 ಪ್ಲಸ್ ಬದಲಾಗ್ರಿ, ಇಲ್ಲ ಐತಿ ನೋಡ್ರಿ, ಪ್ಲಸ್ ಬದಲಾಗಿ ಏನ್ ಇಟ್ಕೋಬೇಕು, ಇಂಟು 4 ಮೈನಸ್ ಬದಲಾಗಿರಿ, ಇಲ್ಲ ಐತಿ ಮೈನಸ್ ಬದಲಾಗಿ ಡಿವೈಡೆಡ್ ಇಂಟು ಬದಲಾಗಿರಿ ಪ್ಲಸ್. ಓಕೆ, ಇವಾಗ ಸಮೀಕರಣ ಮಾಡೋಣ. ನಮ್ಮ ಬೋಡಮಸ್ ನಿಯಮದ ಪ್ರಕಾರ ಫಸ್ಟ್ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. 19 ಮೈನಸ್ 5 ಇಂಟು 4ನ್ನ 2ರಿಂದ ಭಾಗಿಸಿದ್ರೆ 2 ಪ್ಲಸ್ 4. ನೆಕ್ಸ್ಟ್ ಕ್ರಿಯೆ ನಾವು ಗುಣಾಕಾರ ಮಾಡ್ಕೋಬೇಕ್ರಿ. ಗುಣಾಕಾರ ಮಾಡೋಣ. 19 ಮೈನಸ್ 5 2 10 ಪ್ಲಸ್ 4. ನೆಕ್ಸ್ಟ್ ಕ್ರಿಯೆ ಕೂಡಿಸ್ಬೇಕು ನಾವು. ಅಂದ್ರೆ ಇದು ಪ್ಲಸ್ ಇದು ಪ್ಲಸ್, ಪ್ಲಸ್ ಪ್ಲಸ್ ಕೂಡಿಸ್ರಿ. 19ಕ್ಕೆ 4ನ್ನ ಕೂಡಿಸಿದ್ರ 23 ಮೈನಸ್ 10. 23 10 ತಗರ ಎಷ್ಟು ಬರ್ತೈತ್ರಿ, 13. ಹಂಗಾರೆ ಇದ್ರ ಆನ್ಸರ್ ಎಷ್ಟು ಬಂತ ಹೇಳ್ರಿ, 13. 13 ಬಂತ್ರಿ. ನೋಡ್ರಿ, ಇಲ್ಲೇ ಡಿವೈಡೆಡ್ ಬದಲಾಗಿ ಮೈನಸ್, ಪ್ಲಸ್ ಬದಲಾಗಿ ಇಂಟು, ಮೈನಸ್ ಬದಲಾಗಿ ಡಿವೈಡೆಡ್, ಇಂಟು ಬದಲಾಗಿ 4. ಈ ಕಡೆ ನೋಡ್ರಿ ಫಸ್ಟ್ ಭಾಗಾಕಾರ ಕ್ರಿಯೆ. 4ನ್ನ 2ರಿಂದ ಭಾಗಿಸಿರಿ 2, 5 2 10, 19ಕ್ಕೆ 4 ಕೂಡಿಸಿರಿ 23, ಅದ್ರಾಗ 10ನ್ನ ಕಳೆದ್ರೆ ಎಷ್ಟು ಬರ್ತೈತ್ರಿ, 13. ಸರಿನಾ? ನೆಕ್ಸ್ಟ್ ಕ್ವಶನ್ ಇಲ್ಲಿ
ಇಲ್ಲಿ ನೋಡ್ರಿ ಎ ಎಂದರೆ ಇಂಟೆ ಒಮ್ಮೆ ಏನ್ ಮಾಡ್ತಾನೆ ಸಿಂಬಲ್ ಕೊಡ್ತಾನೆ ಪ್ಲಸ್ ಬದಲಾಗಿ ಮೈನಸ್ ಮೈನಸ್ ಬದಲಾಗಿ ಪ್ಲಸ್ ಅಂತ ಅದ್ರ ಬದಲಾಗಿ ಈ ತರ ಸಿಂಬಲ್ ಕೂಡ ಕೊಡ್ಬೋದು ಅಲ್ಫಾಬೆಟ್ ಕೊಡ್ಬೋದು ಎ ಎಂದರೆ ಇಂಟು ಬಿ ಎಂದರೆ ಡಿವೈಡೆಡ್ ಸಿ ಅಂದರೆ ಪ್ಲಸ್ ಡಿ ಎಂದರೆ ಮೈನಸ್ ಕೆಳಗಿನ ಸಮೀಕರಣ ಬಿಡಿಸ್ರಿ ಅಂತ ಕೊಡ್ತಾನ ಇಲ್ಲಿ ಸಮೀಕರಣವನ್ನ ಕೊಟ್ಟಾನ ಈಗ ನೋಡ್ರಿ 16 ಮೈನಸ್ ಸಿ ಮೀನ್ಸ್ ಪ್ಲಸ್ ಇಲ್ಲಿ ಫಿಲಪ್ ಮಾಡ್ಕೊಂತ ಇಲ್ಲಿ ಏನ್ ಅಕ್ಷರ ಇರ್ತಾವಲ್ಲ ಅಲ್ಲಿ ಯಾವ ಸಿಂಬಲ್ ಐತಲ್ಲ ಅದಕ್ಕೆ ಕೊಡ್ಬೇಕ ಪ್ಲಸ್ ಕ ಇಂಟು ಇಡಬೇಕು ಎ ಕ ಇಂಟು ಇಡಬೇಕ್ರಿ ಬಿ ಕ ಡಿವೈಡೆಡ್ ಸಿ ಕ ಪ್ಲಸ್ ಡಿ ಕ ಮೈನಸ್ ಇಡಬೇಕು ಇಲ್ಲಿ ಸಿ ಇತ್ತು ಅದಕ್ಕೆ ಪ್ಲಸ್ ಇಟ್ಟೇವಿ 24 ಬಿ ಮೀನ್ಸ್ ಡಿವೈಡೆಡ್ ಬಿ ಮೀನ್ಸ್ ಡಿವೈಡೆಡ್ 8 ಇಂಟು ಮೀನ್ಸ್ minus okay sorry d means minus 6 b means divided 2 a means into c means plus b means divided d means minus b means divided a means into ಇವ ಸಮೀಕರಣ ಬಾಡಮಸ್ ನಿಯಮದ ಪ್ರಕಾರ ಫಸ್ಟ್ ಭಾಗಾಕಾರ ಮಾಡ್ಕೋಬೇಕು ಇಲ್ಲಿ ಭಾಗಾಕಾರ ಎರಡು ಕ್ರಿಯೆ ಅದಾವ ಎರಡನ್ನು ಎಟ್ ಅ ಟೈಮ್ ಮಾಡ್ತಾ ಹೋಗೋಣ 16 ಪ್ಲಸ್ 8ನ 24ಕ್ಕೆ ಭಾಗಾಕಾರ ಮಾಡಿದರೆ 8 ಮೂರ್ಲೆ 24 ಮೈನಸ್ 6ನ್ನ 2ರಿಂದ ಭಾಗಾಕಾರ ಮಾಡಿದ್ರೆ 2 ಮೂರ್ಲೆ 6 ಇಂಟು 3 ನೆಕ್ಸ್ಟ್ ಕ್ರಿಯೆ ಏನು ಮಾಡ್ಬೇಕು ನಾವು ಗುಣಾಕಾರ ಮಾಡ್ಕೋಬೇಕ್ರಿ 16 ಪ್ಲಸ್ 3 ಮೈನಸ್ 3 ಮೂರ್ಲೆ 9 ಇನ್ನು ನೆಕ್ಸ್ಟ್ ಕೂಡಿಸ್ಬೇಕು ಫಸ್ಟ್ ಭಾಗಿಸಿದ್ರಿ ತದನಂತರ ಗುಣಿಸಿರಿ ಇವಾಗ ಕೂಡಿಸ್ಬೇಕು 16ಕ್ಕೆ 3ನ್ನ ಕೂಡಿಸಿರಿ 19 ಮೈನಸ್ 9 19ರಾಗ 9ನ್ನ ಕಳೆದ್ರೆ ಎಷ್ಟು ಬರ್ತೈತಿ ಹೇಳ್ರಿ 10 ಹಂಗಾರೆ ಇದರ ಆನ್ಸರ್ ಎಷ್ಟು ಹೇಳ್ರಿ 10 ಕ್ಲಿಯರ್ ಆಯ್ತಾ ಎಸ್ ಈ ತರ ಸಿಂಬಲ್ ಬದಲಾಗಿ ಅಲ್ಫಾಬೆಟ್ ಕೊಡಬಹುದು ಸರಿ ಇಲ್ಲಿ ನೋಡ್ರಿ ಒಂದೊಂದ್ಸಲ ಏನ್ ಮಾಡ್ತಾನೆ ಈ ತರ ಸಿಂಬಲ್ ಕೊಟ್ಟು ಬಿಡ್ತಾನ್ರಿ ಚಿಹ್ನೆಗಳಿಗೆ ಚಿಹ್ನೆ ಕೊಡ್ಬೋದು ಅಲ್ಫಾಬೆಟ್ ಕೊಡ್ಬೋದು ಇಲ್ಲ ಸಿಂಬಲ್ ಕೊಡು ಇಲ್ಲಿ ನೋಡ್ರಿ ಟ್ರಯಾಂಗಲ್ ಮೀನ್ಸ್ ಮೈನಸ್ ಸ್ಕ್ವಯರ್ ಮೀನ್ಸ್ ಇಂಟು ರಿಕ್ಟ್ಯಾಂಗಲ್ ಮೀನ್ಸ್ ಡಿವೈಡೆಡ್ ಪ್ಯಾರಲೋಗ್ರಾಮ್ ಮೀನ್ಸ್ ಪ್ಲಸ್ ಅಂತ ಕೊಟ್ಟಾನ ತ್ರಿಭುಜ ಎಂದರೆ ಮೈನಸ್ ಚೌಕ ಎಂದರೆ ಇಂಟು ಆಯತ ಎಂದರೆ ಡಿವೈಡೆಡ್ ಸಮಾಂತರ ಚತುರ್ಭುಜ ಎಂದರೆ ಪ್ಲಸ್ ಅಪ್ಲೈ ಮಾಡೋಣ ಇಲ್ಲೈತು ಕ್ವಶನ್ ಇಲ್ಲೈತಿ 15 ಚೌಕ್ ಮೀನ್ಸ್ ಇಂಟು 3 ಟ್ರಯಾಂಗಲ್ ಮೀನ್ಸ್ ಮೈನಸ್ 10 rectangle means divided 5 parallelogram means divided parallelogram means divided 5 okay rectangle means parallelogram means plus 5 divided by 5 ಇನ್ನೊಂದ್ಸಲ ಹೇಳ್ತಾ ನೋಡ್ರಿ square means into triangle means minus parallelogram means plus rectangle means divided ಅಂದ್ರೆ ಚೌಕ ಎಂದರೆ ಇಂಟು ತ್ರಿಭುಜ ಎಂದರೆ ಮೈನಸ್ ಸಮಾಂತರ ಚತುರ್ಭುಜ ಅಂದ್ರೆ ಪ್ಲಸ್ ಆಯತ ಅಂದ್ರೆ ಡಿವೈಡೆಡ್ ಫಸ್ಟ್ ಕ್ರಿಯೆ ಡಿವೈಡ್ ಮಾಡ್ರಿ ಇಲ್ಲೇನು ಆವರ್ನಿಲ್ಲ ಎರಡೂ ಕ್ರಿಯೆ ಮಾಡಿದ್ರು ಕೂಡ ನಡೀತೈತಿ 15 into 3 45 minus 10 ಪ್ಲಸ್ 5ನ್ನ 5ಇಂದ ಡಿವೈಡ್ ಮಾಡಿದ್ರೆ 1 ಬರ್ತದೆ ನೆಕ್ಸ್ಟ್ ಕ್ರಿಯೆ ನಾವು ಕೂಡಿಸ್ಬೇಕು ಇಲ್ಲಿ ಏನು ಇಲ್ಲ ಅಂದ್ರೆ ಸಂಕಲನ 45ಕ್ಕೆ 1ನ್ನ ಕೂಡಿಸಿದ್ರೆ 46 ಮೈನಸ್ 10 ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ 36 ಕ್ಲಿಯರ್ ಆಯ್ತಾ ಏನ್ ಕೊಡ್ಬೋದು ಅಂದ್ರೆ ಚಿಹ್ನೆಗಳಿಗೆ ಚಿಹ್ನೆ ಬದಲಾವಣೆ ಮಾಡಕ್ ಕೊಡ್ಬೋದು ಇಲ್ಲ ಅಲ್ಫಾಬೆಟ್ ಕೊಡ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ಸಿಂಬಲ್ ಕೊಡ್ಬೋದು ಬಟ್ ಅವ್ನು ಏನ್ ಕೊಟ್ಟಿರ್ತಾನ ಅದರ ಆಧಾರ ಮೇಗಿಂದ ನಾವು ಚಿಹ್ನೆಗಳನ್ನ ಬದಲಾವಣೆ ಮಾಡಿಕೊಂಡು ನಮ್ಮ ಕ್ರಿಯೆ ಬೋಡಮಸ್ಮಕರ ಬಾಗಿಸು ಗುಣಿಸು ಕೂಡಿಸು ಕಳೆ ಈ ಕ್ರಿಯೆಗಳನ್ನ ಮಾಡ್ಕೊಂತ ಹೋಗ್ಬಿಟ್ರೆ ಈಸಿಯಾಗಿ ನಾವು ಮಾಡೋದು ಇದು ಒಂದು ಮೆಥಡ್ದೊಳಗ ಇನ್ನೂ ಒಂದು ಮೆಥಡ್ದೊಳಗೆ ಕೇಳ್ತಾನ್ರಿ ಏನ್ ಕೇಳ್ತಾನಂದ್ರ ಇಲ್ಲ ಕೆಳಗಿನ ಸಮೀಕರಣದಲ್ಲಿ ಸ್ಟಾರ್ ಜಾಗದಲ್ಲಿ ಯಾವ ಸಮೀಕರಣ ತುಂಬಿದಾಗ ಅದು ಒಂದು ಸರಿಯಾದ ಸಮೀಕರಣ ಆಗ್ತತಿ ಅಂತ ಕೇಳ್ತಾನೆ ಇಲ್ಲಿ ನೋಡ್ರಿ 28 ಸ್ಟಾರ್ 36 ಸ್ಟಾರ್ 4 ಸ್ಟಾರ್ 16 ಅಂತ ಕೊಟ್ಟಾನ ಇದ್ರೊಳಗ ಸ್ಟಾರ್ ಜಾಗದಲ್ಲಿ ಮೈನಸ್ ಇಸ್ಕಲ್ ಟು ಡಿವೈಡೆಡ್ ಪ್ಲಸ್ ಇಸ್ಕಲ್ ಟು ಇಂಟು ಇಸ್ಕಲ್ ಟು ಮೈನಸ್ ಇಂಟು ಡಿವೈಡೆಡ್ ಇಸ್ಕಲ್ ಟು ಯಾವುದು ತುಂಬಿರೋದು ಸರಿಯಾದ ಸಮೀಕರಣ ಆಗ್ತದೆ ಅಂತ ಕೇಳಿದಾನ ಸರಿ ಇಲ್ಲಿ ನೋಡಿ ಈ ತರ ಪ್ರಶ್ನೆಯನ್ನ ಕೊಟ್ಟಿದ್ರ ಏನ್ ಮಾಡ್ಬೇಕು 28 ಸ್ಟಾರ್ 36 ಸ್ಟಾರ್
28 star 36 star 36 star 4 star 16. ಓಕೆ, ಈ ಥರ ಪ್ರಾಬ್ಲಮ್ ಕೊಟ್ಟಿದ್ರೆ ಏನು ಮಾಡಬೇಕು, ಚಿಹ್ನೆಗಳನ್ನು ಫಿಲಪ್ ಮಾಡ್ತಾ ಹೋಗೋಣ. 28 ಮತ್ತೆ ನೋಡಿ ಮೈನಸ್ 36 ಇಜ್ಕಲ್ ಟು 4 ಡಿವೈಡೆಡ್ ಬೈ 16. ಸರಿ ನೋಡ್ರಿ, 36 ಮೈನಸ್ 36 28 ಕಳೆದ್ರೆ ಮೈನಸ್ 8 ಬರ್ತೈತಿ. 4 16ರಿಂದ ಭಾಗಾಕಾರ ಮಾಡಿದ್ರೆ 8ಕ್ಕೆ ಯಾವಾಗಲೂ ಸಮ ಆಗೋದಿಲ್ಲ, ಅದಕ್ಕೆ ಒಂದೇ ಆಪ್ಷನ್ ಬರಂಗಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಸೆಕೆಂಡ್ ಒನ್ ಬರ್ರಿ, ಯಾವ್ದೈತಿ ನೋಡ್ರಿ ಚಿಹ್ನೆ, ಪ್ಲಸ್ ಇಜ್ಕಲ್ ಟು ಇಂಟು ಐತ್ರಿ. 28 ಪ್ಲಸ್ 36 ಈಕ್ವಲ್ ಟು 4 ಇಂಟು 16. 28ಕ್ಕೆ 36 ಕೂಡಿಸಿರ 64, 16 64, ಎರಡು ಈಕ್ವಲ್ ಬಂತ್ರಿ. ಹಂಗಾರೆ ಆನ್ಸರ್ ಯಾವ್ದು ಬರುತ್ತೆ ಹೇಳ್ರಿ? ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಸಿ ಯಾಕೆ ಬರಂಗಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ, 28 ಇಜ್ಕಲ್ ಟು 36 ಮೈನಸ್ 4 ಇಂಟು 16 ಐತಿ. 28 ಈಕ್ವಲ್ ಟು 36 ಮೈನಸ್ 16 64, 28 ಇಜ್ಕಲ್ ಟು ಮೈನಸ್ 64 36 ತೆಗೆದ್ರೆ ಎಷ್ಟು ಬರ್ತೈತೆ ಹೇಳ್ರಿ? ಮೈನಸ್ 8. ಇದು ಪ್ಲಸ್ 28 ಬಂತು, ಇದು ಮೈನಸ್ 28 ಬಂತು, ಅದಕ್ಕೋಸ್ಕರ ಸಿನು ಕೂಡ ಬರಂಗಿಲ್ಲ. ಡಿ ನೋಡೋಣ್ರಿ, ಡಿ ಅಪ್ಲೈ ಮಾಡಿ ನೋಡೋಣ. 28 ಇಂಟು 36 ಡಿವೈಡೆಡ್ ಬೈ 4 ಇಜ್ಕಲ್ ಟು 16. ಕಡೆ ನೋಡ್ರಿ, ಫಸ್ಟ್ ಭಾಗಿಸ್ಬೇಕು. 28 ಇಂಟು 4 36 ಇಜ್ಕಲ್ ಟು 16. 28 9ರಿಂದ ಗುಣಿಸಿರ 16ಕ್ಕೆ ಯಾವಾಗಲೂ ಸಮ ಆಗೋದಿಲ್ಲ, ಅದಕ್ಕೋಸ್ಕರ ಇದು ಬರಂಗಿಲ್ಲ. ಹಂಗಾರೆ ಆನ್ಸರ್ ಯಾವ್ದು ಬರುತ್ತೆ ಹೇಳ್ರಿ? ಇದನ್ನ ಕರೆಕ್ಟಾಗಿ ಹಾಕಿದ್ರೆ ಇದು 64, ಇದು 64, ಎರಡೂ ಈಕ್ವಲ್ ಬಂದ್ರೆ ಇದು ಸರಿಯಾದ ಸಮೀಕರಣ ಅಂತ ತಿಳ್ಕೊಬೇಕು ನಾವು. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ, 25 ಸ್ಟಾರ್ 7 ಸ್ಟಾರ್ 8 ಸ್ಟಾರ್ 4 ಅಂತ ಐತಿ. ಇಲ್ಲಿ ಅಪ್ಲೈ ಮಾಡೋಣ. ಒಂದೇ ಆಪ್ಷನ್ ಏನೈತಿ? ಇಂಟು ಇಜ್ಕಲ್ ಟು ಪ್ಲಸ್ ಐತ್ರಿ. ಇಂಟು ಇಜ್ಕಲ್ ಟು ಪ್ಲಸ್ 25 ಇಂಟು 7 ಇಜ್ಕಲ್ ಟು 8 ಇಂಟು 4. ಇಲ್ಲಿ ನೋಡ್ರಿ, 25ನ್ನ 7ರಿಂದ ಗುಣಿಸಿದ್ದು 8ಕ್ಕೆ ಯಾವಾಗಲೂ ಏನಾಗಲ್ಲ ಹೇಳ್ರಿ? ಕೂಡ್ಸಿಕ್ಕೆ ಸಮ ಆಗೋದಿಲ್ಲ, ಅದಕ್ಕೆ ಒಂದೇ ಆಪ್ಷನ್ ಬರಂಗಿಲ್ಲ ಅಂತೇಳಿ ನಾವು ತಿಳ್ಕೊಬೇಕು. ಒಂದೇ ಆಪ್ಷನ್ ಏನಾಗಲ್ಲ ಹೇಳ್ರಿ? ಬರೋದಿಲ್ಲ. ಸೆಕೆಂಡ್ ಒನ್ ನೋಡೋಣ. ಇದು ನೋಡ್ರಿ ಗೊತ್ತಾಕತಿ, ಇದು ಆಲ್ಮೋಸ್ಟ್ ಅಲ್ಲಿ ಬರಲ್ಲ. ಥರ್ಡ್ ಒನ್ ನೋಡ್ರಿ, ಎಸ್ ಇದು ಬರ್ತೈತೆ ನೋಡ್ರಿ. ಥರ್ಡ್ ಒನ್ 25 ಪ್ಲಸ್ ಇಲ್ಲಿ ಪ್ಲಸ್ 7 ಈಕ್ವಲ್ ಟು 8 ಇಂಟು 4. 25ಕ್ಕೆ 7ನ್ನ ಕೂಡಿಸಿರ 32, 8 4 ಎಷ್ಟು ಹೇಳ್ರಿ? 32. ಎರಡು ಈಕ್ವಲ್ ಆತ. ಹಾಗಾದ್ರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಇಲ್ಲಿ ಏನ್ ಮಾಡಿರ್ತಾನಂದ್ರ, ಈ ಸ್ಟಾರ್ ಜಾಗದಲ್ಲಿ ಯಾವ ಸಂಕೇತಗಳನ್ನು ತುಂಬಿದಾಗ ಅದು ಒಂದು ಸರಿಯಾದ ಸಮೀಕರಣ ಆಗ್ತೈತಿ ಅಂತ ಕೇಳ್ತಾನೆ. ಇಲ್ಲೈತಿ, ಇಲ್ಲಿ ಮಾಡು. 36 ಸ್ಟಾರ್ 4, 36 ಸ್ಟಾರ್ 4 ಸ್ಟಾರ್ 8 ಸ್ಟಾರ್ 4 ಅಂತ ಐತಿ. ಇಲ್ಲಿ ಒಂದೇ ಆಪ್ಷನ್ ನೋಡ್ರಿ, ಏನೈತಿ ನೋಡ್ರಿ? ಡಿವೈಡೆಡ್ ಐತಲ್ಲ. 36 ಡಿವೈಡೆಡ್ ಬೈ 4 ಮೈನಸ್ 8 ಇಜ್ಕಲ್ ಟು 4. ಸರಿ ನೋಡ್ರಿ, ಇದು 9 ಬರ್ತೈತ್ರಿ. 36ನ್ನ 4ರಿಂದ ಭಾಗಾಕಾರ ಮಾಡಿದ್ರೆ 4 36 ಮೈನಸ್ 8 ಇಜ್ಕಲ್ ಟು 4, 1 ಇಜ್ಕಲ್ ಟು 4, ಅದಕ್ಕೆ ಒಂದೇ ಆಪ್ಷನ್ ಬರಂಗಿಲ್ಲ. ಓಕೆ, ಇಲ್ಲಿ ಸ್ವಲ್ಪ ಗೆಸ್ ಮಾಡಿದ್ರೆ ನೋಡಿದ ತಕ್ಷಣ ಆನ್ಸರ್ ಬರ್ತಕ್ಕಂಥವು ಇರ್ತಿರ್ತಾವ. ಸ್ವಲ್ಪ ಅವುಗಳನ್ನ ಏನ್ ಮಾಡ್ಕೋಬೇಕಂತಂದ್ರೆ ಆಡ್ ಮಾಡ್ಕೋಬೇಕು. ಇಲ್ಲಿ ಯಾವ್ದು ಬರ್ತೈತಿ ಅಂತಂದ್ರೆ ಈ ಕಡೆ ನೋಡ್ರಿ, ಎಸ್ ಇದು ಒಂದನೇದಂತೂ ಬರಂಗಿಲ್ಲ. ಎರಡನೇದ್ದು ನೋಡ್ರಿ, ಇಜ್ಕಲ್ ಟು ಇಂಟು ಪ್ಲಸ್ ಅಂತೈತಿ. ಇಜ್ಕಲ್ ಟು ಇಂಟು ಪ್ಲಸ್. ಓಕೆ, 36 ಇಜ್ಕಲ್ ಟು 4 ಇಂಟು 8 ಪ್ಲಸ್ 4 ನೋಡ್ರಿ. 36 ಇಜ್ಕಲ್ ಟು 4 8 32 ಪ್ಲಸ್ 4 36 ಇಜ್ಕಲ್ ಟು 36. ಹಂಗಾರೆ ಯಾವುದು? ಎರಡು ಈಕ್ವಲ್ ಬಂದು ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಇಲ್ಲಿ ಬರ್ರಿ, ಈ ತರ ಕೊಟ್ರಿ. ಇಲ್ಲಿ ಕೊಟ್ಟಾಗ ಇಲ್ಲಿ ಯಾವ್ದು ಬರ್ತೈತಿ? ಎಸ್ ನೋಡ್ರಿ, 6 ಸ್ಟಾರ್ 15 ಸ್ಟಾರ್ 3 ಸ್ಟಾರ್
30. ಸರಿ ನೋಡ್ರಿ, ಇಲ್ಲಿ ಒಂದು ಒಂದೇ ಆಪ್ಷನ್ ಏನೈತೆ ಹೇಳ್ರಿ, ಇಂಟು ಈಜ್ಕಲ್ ಟು ಡಿವೈಡೆಡ್, ಈಜ್ಕಲ್ ಟು ಇಂಟು ಡಿವೈಡೆಡ್, ಡಿವೈಡೆಡ್ ಈಜ್ಕಲ್ ಟು ಇಂಟು ಡಿವೈಡೆಡ್ ಈಜ್ಕಲ್ ಟು. ಓಕೆ, ಇಲ್ಲಿ ಗೆಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇದಕ್ಕೆ 4ನೇ ಆಪ್ಷನ್ ತುಂಬಿರ ಆನ್ಸರ್ ಬರುತ್ತೆ. 6 ಇಂಟು 15 ಡಿವೈಡೆಡ್ ಬೈ 3 ಈಜ್ಕಲ್ ಟು 30. ಸರಿನಾ? ಫಸ್ಟ್ ಡಿವೈಡ್ ಮಾಡ್ರಿ. 6 ಇಂಟು 15 3 ಭಾಗಿಸಿರ 5 ಈಜ್ಕಲ್ ಟು 30. 6 5 ಎಷ್ಟ್ರಿ? 30 ಈಜ್ಕಲ್ ಟು 30. ಹೆಂಗಾರ ಯಾವ್ದು ಬರ್ತೈತ್ರಿ? D1 ಇಸ್ ರೈಟ್. ಓಕೆ, ಗೊತ್ತಾಯ್ತಾ? ಇದು ಎರಡನೇ ಮೆಥಡ್ದೊಳಗೆ, ಅಂದ್ರೆ ಸ್ಟಾರ್ ಜಾಗದಲ್ಲಿ ಕೆಳಗಿನ ಯಾವ ಸಂಕೇತಗಳನ್ನು ತುಂಬಿದಾಗ ಇದು ಒಂದು ಸರಿಯಾದ ಸಮೀಕರಣ ಆಗುತ್ತದೆ ಅಂತೇಳಿ ಕೇಳಿರ್ತಾನ. ಒಂದು ಚಿಹ್ನೆ ಬದಲಾವಣೆ ಮಾಡೋದು ನೋಡಿದ್ರಿ, ಸ್ಟಾರ್ ಜಾಗದಲ್ಲಿ ನೋಡಿದ್ರಿ. ಇನ್ನೊಂದು ಮೆಥಡ್ದೊಳಗೆ ಕೇಳ್ತಾನೆ, ಯಾವ ಅಂಕಿ ಅಥವಾ ಸಂಕೇತಗಳನ್ನ ಅದಲು ಬದಲು ಮಾಡಿದಾಗ ಅದು ಒಂದು ಸರಿಯಾದ ಸಮೀಕರಣ ಆಗ್ತೈತಿ ಅಂತ ಕೇಳ್ತಿರ್ತಾನ್ರಿ. ಯಾವ ಸಂಖ್ಯೆ ಅಥವಾ ಸಂಕೇತಗಳನ್ನ ಅದಲು ಬದಲು ಮಾಡಿದಾಗ ಅಂದ್ರ ಇಲ್ಲಿ ಕೊಟ್ಟ ನೋಡಿ, 14 ಮೈನಸ್ 4 ಈಜ್ಕಲ್ ಟು 6 ಇಂಟು 2. ಇದೊಂದು ಸಮೀಕರಣ ಕೊಟ್ಟಾನ. ಈ ಜಾಗದಾಗ ಇಲ್ಲಿ ನೋಡ್ರಿ, ಒಂದೇ ಆಪ್ಷನ್ ಐತಿ ನೋಡಿ, ಎ 4ರ ಜಾಗದಾಗ 2 ಮತ್ತು 2ರ ಜಾಗದಾಗ 4 ತುಂಬಿರ್ ಕರೆಕ್ಟ್ ಆಕೈತೋ, ಅಂದ್ರೆ 4 ಇದ್ದಲ್ಲಿ 2 ತುಂಬಬೇಕು, 2 ಇದ್ದಲ್ಲೇ 4. ಇಲ್ಲ ಅಂದ್ರೆ ಮೈನಸ್ ಇದ್ದಲ್ಲಿ ಇಂಟು ಇದ್ದಲ್ಲಿ ಮೈನಸ್ ತುಂಬಿರ್ ಸರಿ ಆಗ್ತೈತೋ, ಇಲ್ಲ ಇಂಟು ಇದ್ದಲ್ಲಿ ಇಜ್ಕಲ್ ಟು ಇದ್ದಲ್ಲೇ ಇಂಟು ತುಂಬಿರ್ ಸರಿ ಆಗ್ತೈತೋ, ಅಥವಾ 4 ಇದ್ದಲ್ಲಿ 6 ಇದ್ದಲ್ಲಿ 2 ತುಂಬಿರ್ ಸರಿ ಆಗ್ತೈತೋ ಅಂತ ಕೇಳ್ತಾರ. ಈಗ 4 ಮಾಡಿ ತೋರಿಸ್ತಾನೆ. ಈ ಕಡೆ ನೋಡಿ, ಫಸ್ಟ್ ಏನೈತೆ ಅಂದ್ರೆ 4 ಮತ್ತು 2, ಅಂದ್ರೆ 2 ಇದ್ದಲ್ಲಿ 4, 4 ಇದ್ದಲ್ಲಿ 2 ತುಂಬನು. 14 ಮೈನಸ್ 4 ಇದ್ದಲ್ಲಿ 2, 6 ಇಂಟು 2 ಇದ್ದಲ್ಲೇ 4. ಸರಿ, 14 ಒಳಗೆ 2 ತಗರ 12, 6 4 ಎಷ್ಟ್ರಿ? 24. ಈ 2 ಈಕ್ವಲ್ ಆಗ್ಲಿಲ್ಲ, ಇದು 12 ಬಂತು, ಇದು 24 ಬಂತು. ಹಂಗಾರೆ ಇದು ಆನ್ಸರ ಬರಂಗಿಲ್ಲ. ಒಂದೇದು ಏನ್ ಬರಂಗಿಲ್ಲ ಹೇಳ್ರಿ, ಆನ್ಸರ್ ಬರೋಲ್ಲ. ಸೆಕೆಂಡ್ ಒನ್ ಏನೈತಂದ್ರ ಮೈನಸ್ ಇದ್ದಲ್ಲಿ ಇಂಟು ಇದ್ದಲ್ಲಿ ಮೈನಸ್ ಫಿಲಪ್ ಮಾಡ್ಕೋಬೇಕ್ರಿ. ಇವನ ಅಂಕಿಗಳನ್ನ ಸೇಮ್ ಇಟ್ಕೋಬೇಕಾ, ಅವನ ಅಷ್ಟ ಚೇಂಜ್ ಮಾಡ್ಬೇಕು. 14 ಇಂಟು 4 ಈಜ್ಕಲ್ ಟು 6 ಮೈನಸ್ 2. ಅಂದ್ರೆ ಮೈನಸ್ ಇದ್ದಲ್ಲಿ ಇಂಟು ಇದ್ದಲ್ಲಿ ಮೈನಸ್. 14 4 56, 6 ಒಳಗೆ 2 ತಗರ್ 4 ಬರುತ್ತೆ. ಇದು ಕೂಡ ಏನಾಗಲ್ಲ ಹೇಳ್ರಿ, ಸಮ ಆಗೋದಿಲ್ಲ. ಎಸ್, ಥರ್ಡ್ ಒನ್ ಏನೈತೆ ಅಂದ್ರೆ ಇಂಟು ಮತ್ತು ಇಜ್ಕಲ್ ಟು, ಅಂದ್ರೆ ಇಜ್ಕಲ್ ಟು ಇದ್ದಲ್ಲಿ ಇಂಟು ಇದ್ದಲ್ಲೇ ಇಜ್ಕಲ್ ಟು ಹಾಕ್ಬೇಕ್ರಿ. 14 ಮೈನಸ್ 4 ಇಂಟು 6 ಈಜ್ಕಲ್ ಟು 2. ಇಜ್ಕಲ್ ಟು ಇದ್ದಲ್ಲಿ ಇಂಟು ಇದ್ದಲ್ಲೇ ಇಜ್ಕಲ್ ಟು ಹಾಕಿದೀವಿ. 14 ಮೈನಸ್ 4 24 ಈಜ್ಕಲ್ ಟು 2. ಮೈನಸ್ 24 14 ಕಳೆದ್ರೆ ಮೈನಸ್ 10 ಬರ್ತೈತಿ. ಇದು 2 ಬರ್ತೈತಿ. ಹಂಗಾರೆ ಇದು ಬರಂಗಿಲ್ಲ. ಒಂದನೇದ್ದು ಬರಂಗಿಲ್ಲ, ಎರಡನೇದ್ದು ಬರಂಗಿಲ್ಲ, ಮೂರನೇದ್ದು ಬರಂಗಿಲ್ಲ. ಅಂತಂದ್ರ ಎಕ್ಸಾಮ್ ಒಳಗೆ 4ನೇದು ಮಾಡ್ಕೊಂತ ಕುಂದ್ರಬಾರ್ದು. ಯಾಕಂತಂದ್ರ 1 2 3 ಆಪ್ಷನ್ ಆಗ್ಲಿ ಅಂದ್ರೆ 4ನೇದು ಆಟೋಮೆಟಿಕ್ ಆಗಿ ಅದು ಆನ್ಸರ್ ಇರತ್ತೆ. ಇಲ್ಲ ಅಂದ್ರೆ ಈ ಕಡೆ ನೋಡ್ರಲ್ಲೇ ಯಾವ ರೀತಿಯಾಗಿ ಬರ್ತೈತೆ ಅಂತ ಹೇಳ್ತೀನಿ. 4 ಇದ್ದಲ್ಲಿ 6, 6 ಇದ್ದಲ್ಲೇ 4ಅನ್ನ ತುಂಬಬೇಕು. 14 ಮೈನಸ್ 4 ಇದ್ದಲ್ಲೇ 6, 6 ಇದ್ದಲ್ಲೇ ಎಷ್ಟ್ರಿ? 4 ಇಂಟು 2. 14ರಾಗ 6 ತೆಗದ್ರ 8, 4 2 ಎಷ್ಟ್ರಿ? 2 ಈಕ್ವಲ್ ಅದು. ಹಂಗಾರೆ ಯಾವ್ದು ಬರುತ್ತೆ ಹೇಳ್ರಿ? ಫೋರ್ತ್ ಒನ್ ಈಸ್ ರೈಟ್. ಇನ್ನೊಂದು ಕ್ವಶನ್ ಐತಿ ನೋಡ್ರಿ, 54 ಮೈನಸ್ 10 ಡಿವೈಡೆಡ್ ಬೈ 18 ಈಜ್ಕಲ್ ಟು 7. ಇಲ್ಲಿ ನೋಡ್ರಿ, ಮೊದಲೇ ಆಪ್ಷನ್ ಇತ್ತು 54 ಇದ್ದಲ್ಲಿ 10, 10 ಇದ್ದಲ್ಲಿ 54 ತುಂಬಿರ್ ಸಮ ಆಕತ್ತು. 10 ಇದ್ದಲ್ಲಿ 18, 18 ಇದ್ದಲ್ಲೇ 10, ಮೈನಸ್ ಇದ್ದಲ್ಲೇ ಡಿವೈಡೆಡ್ ಇದ್ದಲ್ಲೇ ಮೈನಸ್, ಡಿವೈಡೆಡ್ ಇದ್ದಲ್ಲೇ ಈಜ್ಕಲ್ ಟು ಇದ್ದಲ್ಲೇ ಡಿವೈಡೆಡ್ ತುಂಬಿರ್ ಸರಿ ಆಗ್ತತ್ತು. ಮೊದಲೇದು ಏನೈತ್ರಿ, 54 ಇದ್ದಲ್ಲಿ 10 ತುಂಬಬೇಕು, 10 ಇದ್ದಲ್ಲಿ 54. ಇದನ್ನ ಫಿಲಪ್ ಮಾಡಿ ನೋಡೋಣ. 54 ಇದ್ದಲ್ಲೇ 10 ಮೈನಸ್ ಚಿಹ್ನೆಗಳನ್ನ ಯಾವ ಜೊತೆ ಹಂಗ ಬರೀಬೇಕು. 10 ಇದ್ದಲ್ಲೇ 54 ಡಿವೈಡೆಡ್ ಬೈ 18 ಈಜ್ಕಲ್ ಟು 7. ಫಸ್ಟ್ ಭಾಗ ಸರಿ. 10 ಮೈನಸ್ 54ಅನ್ನ 18ರಿಂದ ಭಾಗಾಕಾರ ಮಾಡ್ರಿ. 18 ಮೂರ್ಲೆ 54 ಈಜ್ಕಲ್ ಟು 7. 10ರ 3 ತಗರಿ ಎಷ್ಟ್ರಿ? 7 ಈಜ್ಕಲ್ ಟು 7. ಹಂಗಾರೆ ಇದಕ್ಕೆ ಯಾವ್ದು ಬರ್ತೈತೆ ಹೇಳ್ರಿ ಆನ್ಸರ್? ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ಈ ರೀತಿಯಾಗಿ ಬೋಡಮಸದ ನಿಯಮ ಪ್ರಕಾರ ಏನ್ ಮಾಡ್ತಾನಂದ್ರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾನ. ಒಂದು ಏನಂತಂದ್ರ ಬೋಡಮಸದ ಕ್ಲಿಯರ್ ಆಗಿ ಅರ್ಥ ಗೊತ್ತಿರಬೇಕು. ಬಿ ಮೀನ್ಸ್ ಬ್ರೊಕೆಟ್ಸ್, ನಿನ್ನೆ ಹೇಳಿದಿನ. ಓಕೆ, ಆವರಣಗಳು 4 ಆವರಣಗಳು ಬರ್ತಾವ. ಅವ ಯಾವಂದ್ರ ರೇಖಾವರಣ, ಇಲ್ಲಿ ಬರ್ತೈತ ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ, ಚೌಕಾವರಣ.
ಓಕೆ, ಬೋಡಮಸ್ ನಿಯಮದ ಪ್ರಕಾರ ಫಸ್ಟ್ ಆವರಣಗಳನ್ನ ತೆಗೆದುಹಾಕ್ಬೇಕು. ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ಚೌಕಾವರ್ಣ. ಈ ಆವರಣಗಳನ್ನ ತೆಗಿತಕ್ಕಂತಹ ಸಂದರ್ಭದೊಳಗ ಗಣಿತದ ಯಾವುದೇ ಮೂಲ ಕ್ರಿಯೆ ಎದುರು ಮಾಡಬೇಕು. ಯಾವ್ದು ಬೇಕಾದ ಸಂಕಲನ ಇರಲಿ, ವ್ಯವಕಲನ ಇರಲಿ, ಗುಣಾಕಾರ, ಯಾವುದೇ ಕ್ರಿಯೆ ಫಸ್ಟ್ ರೇಖಾವರ್ಣ, ಆಮೇಲೆ ಅಲ್ಪಾವರ್ಣ, ಆಮೇಲೆ ಪುಷ್ಪಾವರ್ಣ, ಆಮೇಲೆ ಚೌಕಾವರ್ಣ, ಇವೆಲ್ಲ ಆವರಣ ತೆಗೆದು ಹಾಕಿದ ನಂತರ ಬೋಡಮಸ್ ನಿಯಮದ ಪ್ರಕಾರ ಭಾಗಿಸು, ಗುಣಿಸು, ಕೂಡಿಸು, ಕಳೆ ಈ ಕ್ರಿಯೆ ಮಾಡಬೇಕು. ಒಂದು ವೇಳೆ ಆವರಣಗಳನ್ನ ತೆಗೆದು ಹಾಕಿದ ನಂತರ ಲೆಕ್ಕದ ಮಧ್ಯದಲ್ಲಿ ರ, ದ, ಆಪ್ ಅಂತಕ್ಕಂಥ ಅಕ್ಷರಗಳು ಬಂದಿದ್ರೆ ಬೋಡಮಸ್ ನಿಯಮದ ಪ್ರಕಾರ ಫಸ್ಟ್ ಭಾಗಾಕಾರ ಇದ್ರೂ ಕೂಡ ಮೊದಲು ಗುಣಾಕಾರ ಮಾಡಿ ತದನಂತರ ಭಾಗಾಕಾರ ಅಥವಾ ಉಳಿದ ಕ್ರಿಯೆಗಳನ್ನು ಮಾಡಬೇಕು. ಅದು ಆವರಣಗಳಿದ್ದಾಗ ಅದು ಸಮೀಕರಣ ಮಾಡಬೇಕು. ಇಲ್ಲ ಅಂದ್ರೆ ಇವು ಮೂರು ರೀತಿ ಒಳಗೆ ಬರ್ತಾನೆ. ಒಂದು, ಚಿಹ್ನೆಗಳನ್ನ ಬದಲಾವಣೆ ಮಾಡಕ್ ಕೇಳ್ತಾನ, ಇಲ್ಲ ಸ್ಟಾರ್ ಜಾಗದಲ್ಲಿ ಯಾವ ಸಿಂಬಾಲ್ಸ್ಗಳನ್ನ, ಸಂಕೇತಗಳನ್ನ ತುಂಬಿದಾಗ ಅದು ಒಂದು ಸರಿಯಾದ ಸಮೀಕರಣ ಆಗ್ತದೆ ಅಂತ ಕೇಳ್ತಾನ. ಇಲ್ಲ ಅಂತಂದ್ರ ಅಂಕಿ ಅಥವಾ ಸಂಕೇತಗಳನ್ನ ಅದಲು ಬದಲು ಮಾಡಿದಾಗ ಯಾವುದು ಸರಿಯಾದ ಆಗ್ತತಿ ಅಂತ ಕೇಳ್ತಾನ. ಇದಿಷ್ಟು ನಿಮ್ದು ಏನಂತಂದ್ರ ಬೋಡಮಸ್ ನಿಯಮದೊಳಗ ಬರ್ತಕ್ಕಂಥ, ಬೋಡಮಸ್ ಚಾಪ್ಟರ್ದೊಳಗೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಇನ್ನ ಮತ್ತೆ ಬೇರೆ ಬೇರೆ ಚಾಪ್ಟರ್ಗಳನ್ನ ಮುಂದಿನ ಅವಧಿಯೊಳಗ ನೋಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.